ಜಗದೀಶ ನಟ
ಪುಣ್ಯಾತ್ಮ, ನಿನಗೆ ಒಂದೇ ಎರಡು ಹೆಸರಲ್ಲ, ಬಹಳಷ್ಟು ಹೆಸರುಂಟು ನಿನಗೆ. ಕೀರ್ತಿ ಮಾಡಿದ್ದಿ ಎನ್ನುವುದಾಗಿ ಹೊಗಳಿಕೊಳ್ತಾ ಇದ್ದೀಯ. ಆದ್ರೆ ನೀನು ಮಾಡಿರುವಂತ ಕಾಯಕ ಮಾತ್ರ ಏನು? ಪ್ರತಿನಿತ್ಯವೂ ನಿನ್ನ ಹೆಂಡತಿ ಬಸಕೊಂಡಿರುವಂತ ಆತ ನಿನ್ನ ತಲೆ ಮೇಲೆ ಕೈ ಇಡುವುದಕ್ಕಾಗಿ ಬಂದಂತೆ. ಆ ಸಮಯದಲ್ಲಿ ನೀನು ರಜತಾದ್ರಿ ಬಿಟ್ಟು ಓಡಿ ಹೋದೆ ಅಂತೆ ನೀನು. ಹೌದಪ್ಪ, ಓಡಿ ಹೋಗಿ ಉಳಿದಿದ್ದಾದ್ರಿಯಲ್ಲಿ ನೀನು ಶೀಲತಾಗಿ ರಮಣನಿಂದಲಾಗಿ ಉಳಿದುಕೊಂಡೆ ಅಂತೆ ನೀನು. ಇಷ್ಟನ್ನೆಲ್ಲ ಕೇಳಿದವನ. ಹೌದಪ್ಪ, ಕೇಳಿ ಬಂದಿದ್ದೀನಿ. ವಿಷಯ ಬೇರೆ ಉಂಟು. ಏನದು? ಮತ್ತೇನಲ್ಲ, ನೀ ಹೇಳಿದೆ ಭಸ್ಮಾಸುರನಿಗೆ ಹೆದರಿ ಓಡಿದ್ದು ಅಂತ ಹೇಳಿದ್ದು. ಹೆದರಿ ಓಡಿದ್ದಲ್ಲ, ಆತನಿಗೆ ಕೊಟ್ಟಂತ ವರಕ್ಕೆ ಮನ್ನಣೆ ಇಟ್ಟು ನೇರವಾಗಿ ನಾರಾಯಣ ಇದ್ದಲಿಗೆ ಹೋಗಿದ್ದು. ನಾರಾಯಣ ಬೇರೆ ಯಾರು ಅಲ್ಲ, ಆತ ನನ್ನ ಭಾವ. ಆತನ ಮಗನಾದಂತ ಮನ್ಮಥನನ್ನು ನಾನು ಮೂರನೇ ಕಣ್ಣಿನಿಂದ ಸುಟ್ಟೆ ಎಂಬ ಕಾರಣಕ್ಕೆ ನನ್ನ ಮಗನಾದಂತ ಭಸ್ಮಾಸುರ ನಾರಾಯಣ ಕೊಂದಿತ್ತು. ಅಲ್ಲಿ ಒಂದು ಲೆಕ್ಕಾಚಾರ ಸರಿ ಹೋಯ್ತು. ತಪ್ಪು ನಿಮ್ಮದಾಗಲ್ಲ ಬಿಡಿ. ನಿಮ್ಮಂತವರ ದೊಡ್ಡವರ ಹಣೆ ಬರವೇ ಅಷ್ಟೇ. ಹೊಡಿಬಿದ್ರು ಮೂಗು ಮೇಲೆ ಎನ್ನುವ ಜಾತಿ ನೀವು ನೋಡುವ. ಈಗ ಲೆಕ್ಕಾಚಾರದ ಕಥೆ ಹೇಳಬೇಕು ಮುಂದಾದೆ. ಇನ್ನೊಂದು ಕಥೆ ನಾನು ಹೇಳ್ತೇನೆ ಕೇಳಿ. ನಿನ್ನ ಹೆಂಡತಿ ದಾಕ್ಷಾಯಿಣಿ ಮಾಡಿರುವಂತ ಕಾಯಕವಾದ್ರೆ ಏನು? ಹನ್ನೊಂದು ದಿವಸ ನಿನ್ನ ಮಾವ ದಕ್ಷ ಯಾಗ ಮಾಡುವಂತ ಸಂದರ್ಭದಲ್ಲಿ ಯಾಗಕ್ಕೆ ಎಲ್ಲವರಿಗೂ ಬರ ಹೇಳಿದ್ನಂತೆ, ನಿನಗೆ ಹೇಳಲಿಲ್ಲ ಅಂತ ಹೇಳಿ. ಆ ಸಮಯದಲ್ಲಿ ನಿನ್ನ ಹೆಂಡತಿ ಸ್ವಲ್ಪ ಆದ್ರೂ ಯೋಚನೆ ಮಾಡಬೇಕಿತ್ತು. ಗಂಡನಿಗೆ ಹೇಳಕ್ಕಿಲ್ಲ ಅಂತ ಅಂದ್ಮೇಲೆ ಅಲ್ಲಿ ಹೋಗಬಾರ್ದು ಎನ್ನುವುದಾಗಿ. ಆದ್ರೆ ಒಟ್ಟುಗಳ ಮಾತನ್ನು ಕೇಳಿರುವಂತ ಆಕೆ ಅಲ್ಲಿವರೆಗಾಗಿ ಹೊರಟು ನಿಂತಳಂತೆ. ನಿನ್ನಲ್ಲಿ ಬಂದು ಕೇಳಿದ್ರು. ಮೊದಲು ಬೇಡ ಅಂತೆ, ಎಷ್ಟು ಬೇಡ ಅಂದ್ರೂ ಕೇಳಲಿಲ್ಲ. ತವರು ಮನೆಗೆ ಹೋಗುದಲ್ಲ, ತಗೋಗ್ಲಿ ಅಂತ ಬಿಟ್ಟು. ತಪ್ಪಲ್ಲ, ಇವೊಬ್ಬ ಗಂಡ ಅಲ್ಲ, ಇವನ ಗಂಡ ಎನ್ನುವುದಾಗಿ ತಿಳಿದುಕೊಂಡು ನಿನ್ನ ಮಾತನ್ನು ತಿರಸ್ಕರಿಸಿ ಹೊರಟು ಹೋದ್ಲು ಅಲ್ವಾ? ಕೆಲವರಿಗೆ ಎಷ್ಟು ಬುದ್ಧಿ ಹೇಳೋ ಸಾಕಾಗಿರ್ತಿಲ್ಲ, ಅವ್ರು ಮಾಡೋದು ಮಾಡಿಯೇ ಮಾಡ್ತಾರೆ. ಅದು ಗಂಡನಿಗೆ ಅದು ನಿಯಂತ್ರಣಕ್ಕೆ ತರುವ ಅಧಿಕಾರ ಇದೆ. ನಿಯಂತ್ರಣಕ್ಕೆ ಬರುವುದಿಲ್ಲ. ಏನ್ ಮಾಡಿ ಬರುವುದಿಲ್ಲ ಅಂತ ಹೇಳಿದ್ರೆ ಅವಳು ಮದುವೆ ಆಗಿದೆ ತಪ್ಪು. ನೀನು ದೇವರು, ಜಗತ್ತಿಗೆ ದೇವರು, ಮೇಲಾಗಿದ್ದು ಹೆಂಡತಿಗೆ ಬುದ್ಧಿ ಹೇಳೋದಕ್ಕಾಗದೇ ಇರುವಂತಹ ದೇವರು ಅಂತ ಖಂಡಿತವಾಗಿ ಮದುವೆ ಆಗ್ತಿಲ್ಲ. ದೇವರಂತ ಹೇಳ್ತಾರಲ್ಲ, ಅವರು ಹುಚ್ಚರು ಅಂತ ಹೇಳ್ತೇನೆ ನಾನು. ಯಾಕೆ ಅಂತ ಕೇಳಿ, ಇಲ್ಲ ಅಂತ ಹೆಂಡತಿಗೆ ಮಾತು ಕಲಿಸ್ಲಿಕ್ಕೆ ಆಗ್ಲಿಲ್ಲ. ಆ ಕಥೆ ಅಂತೀರಲ್ಲಿ ಆಗ ಏನು ಮಾಡಿಲ್ಲ ಅವಳು, ನೇರವಾಗಿ ಎಲ್ಲಿವರಿಗಾಗಿ ಹೋದ್ ಅಲ್ವಾ? ಅಲ್ಲಿವರಿಗಾಗಿ ಹೋಗಿರುವಂತ ಸಂದರ್ಭದಲ್ಲಿ ಯಾಗವನ್ನು ಮಾಡುತ್ತಿರುವಂತಹ ಸಂದರ್ಭ ಎಲ್ಲವರಿಗೂ ಭವಿಷ್ಯನು ಕೊಡುತ್ತಾ ಮುಂದೆ ಬಂದಂತೆ ದಕ್ಷ. ಆಗ ಏನು ಮಾಡಿದ, ನೀನು ಕೊಡ್ಲಿಕ್ಕೆ ಬಂದು ಬ್ರಾಹ್ಮಣರು ಅಂತ ಹೇಳಿದ್ರು. ಅದನ್ನು ನಿಲ್ಲಿಸಿದ್. ನೀವು ಅಡಿಯಲ್ಲ, ನೀವು ಜಗಲಿ ತೊಳಿಬೇಕು ಬಂದವನು ಒಂದಾಗಿ ತೊಳಿಲಿಕ್ಕೆ ನಾನು ಹೋಗ್ಲೇ ಇಲ್ಲ. ನೀವು ಹೋಗ್ಬೇಕಂತಿಲ್ಲ, ನೀನು ಮದುವೆ ಆಗಿದೆ ಅಂತಲೇ ಅರ್ಥ. ಅವಳು ನಿನ್ನ ಮನೆಗೆ ಬಂದವಳು ಓಡಿ ಬಂದದಲ್ಲ, ನೀನು ಮದುವೆ ಆಗಿದ್ದು ಹೌದಲ್ಲ ಹೇಳು. ಹಾಗಂತಂದ್ರೆ ಮತ್ತೆ ಹೋಗುದೇನು ಅವ್ರು ಮನೆಯಲ್ಲಿ ಇರುವುದಲ್ಲ, ನಾನು ಬೇರೆ ಕಡೆ ಇದ್ದೆ. ಅದು ಸರಿಯಾದ ಮಾತು. ಯಾಕಂತ ಹೇಳಿದ್ರೆ ಒಳ್ಳೇದಾಗಿ ಕೈ ಮುಗಿದಿದ್ರೆ ನಮ್ಮ ಭಕ್ತರು, ಇಲ್ಲ ಅಂತ ಹೇಳಿದ್ರೆ ಅವರು ಭಕ್ತರಲ್ಲ ಅನ್ನುವ ಜಾತಿಯವರು ನೀವು ಲಂಚಕ್ಕಾಗಿ ಇರುವಂತವರು ಅಂತ ಆಗ್ತಾರೆ. ಅದಕ್ಕಾಗಿ ಹೇಳ್ತೇನೆ ಕೇಳಿ, ಆ ಕಥೆ ಅಂತಿರಲಿ. ಆಗ ಏನಾಯ್ತು, ಯಾಗ ನಿಮಗೆ ಸಿಗ್ಲಿಲ್ಲ ಎಂಬ ಕಾರಣಕ್ಕೆ ನಿನ್ನ ಹೆಂಡತಿ ಅದನ್ನು ಯೋಚನೆ ಮಾಡಬೇಕಿತ್ತು. ನನ್ನ ಗಂಡನ ಮಾತನ್ನು ತಿರಸ್ಕರಿಸಿದ್ದೇನೆ, ನಾನು ಇಲ್ಲಿಗೆ ಬಂದಿದ್ದು ತಪ್ಪೇನೋದಾಗಿ. ಅವಳು ಮಾಡಿದ್ದೇನು, ಸ್ವತಃ ಯಾಗವನ್ನು ನಿರ್ಮಿಸಿ ದಹಿಸಿ ಹೋದ್ರು. ಆ ಸಮಯದಲ್ಲಿ ಆದ್ರೂ ಯೋಚನೆ ಮಾಡಬೇಕಿತ್ತು. ಹೆಂಡತಿಯನ್ನು ಕಳೆದುಕೊಂಡೆ ನಾನು ಅನ್ನೋದಾಗಿ ದುಃಖ ಮಾಡುವುದನ್ನು ಬಿಟ್ಟು 32 ಕನಕ ಪ್ರತಿಮೆಯನ್ನು ಮಾಡಿ ಅದನ್ನು ಅಪ್ಪೆ ಹಿಡಿದನು ಅಂತ ಹೆಣ್ಮಕ್ಳು ಹುಚ್ಚ ನೀನು. ಏನು ಯಾರು ನೀನ್ ಹೇಳ್ತಿರುದ ಸತ್ಯನಾ? ನಾನು ಬೇರೆ ಯಾರು ಹೇಳ್ತಿದ್ದು ಅಪ್ಪಿಕೊಂಡದ್ದಲ್ಲ, ನನ್ನ ಹೆಂಡತಿ ಪ್ರತಿಮೆನೇ ಅಪ್ಪಿಕೊಂಡಿದ್ದು. ಮತ್ತೇನಾದ್ರೂ ಕತೆ ಉಂಟಪ್ಪ? ನೀನು ಜಗತ್ತಿಗೆ ದೇವರಂತೆ ಇನ್ನೊಬ್ಬರು ಮನೆ ಬಾಗಿಲು ಕಾಯ್ದು ಬಾಗಿಲು ಬಟ್ಟ ನೀ. ಓಹೋ, ಬಾಣಾಸುರನ ಕತೆ ಅಂತ. ಈಗ ಯಾಕೆ ಬಾಗಿಲು ಕಾಯ್ದಿದ್ದು? ಭಕ್ತ ಒಂದು ಯಾವುದನ್ನೇ ಕೇಳಿದ್ರು ಭಕ್ತರಿಗೆ ಕೊಡುವಂತ ಕೊಡ್ಲೇಬೇಕಾಗ್ತದೆ. ಹಾಗಾಗಿ ಭಕ್ತ ಬಂದು ಕೇಳಿಕೊಂಡಾಗ ಬಾಣಾಸುರನಿಗೆ ಅಭಯನು ಇತ್ತು. ಒಂದು ದಿನ ಮಟ್ಟಿಗೆ ಬಾಗಿಲಿಗೆ ಕಾಯ್ತೀನಿ ಎನ್ನುವುದಾಗಿ ನೀ ಹೇಳಿದ ಕಥೆಯಲ್ಲ ನಿನ್ನ ಚಿತ್ತಕ್ಕೆ ಹೊಳೆದದ್ದು ಬಿಟ್ರೆ ಬೇರೆಯವ್ರ ಚಿತ್ತಕ್ಕೆ ಈ ರೀತಿ ಹೊಳೆಯಲಿಲ್ಲ. ಖಂಡಿತ ಹೊಳೆಯುವುದಿಲ್ಲ. ಯಾಕೆ ಹೊಳೆಯಲಿಲ್ಲ? ನೀನೊಂದು ದೇವರೆನ್ನುವುದಾಗಿ ತಿಳಿದುಕೊಂಡಿದ್ದಲೇ ಆಗುದು. ಅದು ನಿನ್ನ ದೊಡ್ಡತನದ ಮಾತು ಅಂತ. ಕೆಲವರಿಗೆ ದೇವರೇ ಬೇಡ ಅಂತಾರೆ, ಕೆಲವರಿಗೆ ದೇವರ ಭಕ್ತರಾಗಿ ಇರ್ತಾರೆ. ನಾನು ಬಿಟ್ಟಂತ ವಿಚಾರ ಏನೇ ಮಾಡಿದ್ರು ನಿನಗಿರುವುದಿರುವುದೇನು? ಕೊನೆಯ ದಿಕ್ಕಿನ ಅಧಿಕಾರಿ ಇಷ್ಟಾರ್ಥವನ್ನು ಈಡೇರಿಸುವ ಕಾರಕ ಅಲ್ವಾ? ಆ ಸಮಯದಲ್ಲಿ ನಿನಗೆ ತಿಳಿದುಕೊಂಡು ಒಂದು ಲಯ ಮಾಡ್ಬೇಕು, ಯಾಕೆ ಮಾಡ್ಲಿಲ್ಲ? ಮಾಡ್ಲಿಕ್ಕೂ ವರದ ಮಂದನೆ ಅಂತ ಹೇಳುದಲ್ಲ.
ಮಾಡಿರುವಂತ ತಪ್ಪನ್ನು ಮನ್ನಿಸಬೇಕು, ನನ್ನ ಕೈ ಹಿಡಿದು ಉದ್ಧರಿಸಬೇಕು. ಹೆದರಿದ್ದೇನೆ. ಹೌದು. ನಿನ್ನ ಅಂತರಂಗವನ್ನು ನಾನು ಬಲ್ಲೆನು. ನಿನ್ನನ್ನು ಮದುವೆ ಆಗಬೇಕು ತಾನೆ. ನಿನ್ನ 8 ಕಳೆದು ಕದಂಬಾವನದಲ್ಲಿ ಮದುವೆ ಆಗ್ತೇನೆ. ಹಾಗಾದ್ರೆ ಇವರೆಲ್ಲವರು ಕಣ್ಣೀರು ಮಿಡಿಯುತ್ತಾ ಇದ್ದಾರೆ. ಇವರ ಸಮಾಧಾನಕ್ಕಾಗಿ ಏನು ಮಾಡಬೇಕು? ಇವರ ಮನಸ್ ಸಂತೋಷ ಮಾಡಬೇಕು ಅಂತಾದ್ರೆ ನಾನು